ನಮಸ್ಕಾರ ಅಕ್ಕವ್ರಿಗೆ ಅಣ್ಣವ್ರಿಗೆ ನಿಮಗೆಲ್ಲ ಈ ಸ್ಟೀಫನ್ ಮಾಡೋ ನಮಸ್ಕಾರಗಳು. ನಮ್ಮ ಬೆಳಗಾವಿ ಫೋಟೋ ನ್ಯೂಸ್ನ ಅಡುಗೆ ಸೆಕ್ಷನ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಸ್ಪೆಷಲ್ ಐಟಮ್ ಏನಪ್ಪ ಅಂದರೆ ಪನ್ನೀರ್ ಖೀರ್ ಮಾಡೋದು ಹೇಗೆ ಅಂತ ನಿಮ್ಗೆ ಹೇಳ್ಕೊಡ್ಬೇಕು ಅಂತ ಮನಸ್ಸಿಗೆ ಬಂದೈತೆ. ಹೇಳ್ಕೊಡ್ತೀನಿ. ಅದೇ ಥರ ಹೊರೆಲ್ಲ ಕೇಳ್ಕೊಂಡು ಅದೇ ಥರ ಪದಾರ್ಥಗಳನ್ನ ಹಾಕ್ಕೊಂಡು ಸಖತ್ತಾಗಿ ಮಾಡ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡಿರಿ. ಹಾಗಾದರೆ ಅಕ್ಕವ್ರೆ ಅಣ್ಣವ್ರೆ, ಇದಕ್ಕೆಲ್ಲ ಏನೇನು ಪದಾರ್ಥಗಳು ಬೇಕು ಅಂತೇಳಿ ನಾವು ಒಂದು ಲೀಸ್ಟ್ ಹೇಳ್ಕೊಂಡು ಹೋಗ್ತೀನಿ. ಹಂಗೆಲ್ಲ ನೋಟ್ ಮಾಡ್ಕೊಂಬಿಡಿ. ಪನ್ನೀರು ಒಂದು ಅರ್ಧ ಬಟ್ಲು ತಗೊಳ್ಳಿ, ಹಾಲು ಒಂದೆರಡು ಬಟ್ಲು ತಗೊಳ್ಳಿ, ಕಾರ್ನ್ಫ್ಲೋರು ಒಂದೆರಡು ಚಮಚ ತಗೊಳ್ಳಿ, ಸಕ್ಕರೆ 2ರಿಂದ 3 ಚಮಚ ತಗೊಳ್ಳಿ, ಏಲಕ್ಕಿ ಪುಡಿ ಸ್ವಲ್ಪ ತಗೊಳ್ಳಿ, ಪಿಸ್ತಾ 2 ಚಮಚ ತಗೊಳ್ಳಿ, ಕೇಸರಿ ಸ್ವಲ್ಪ, ಬಾದಾಮಿ 2 ಚಮಚ. ಮತ್ತು ಇನ್ನೇ ತಡ, ಬನ್ನಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಿಧಾನವಾಗಿ ಕೇಳಿ. ಇದು ವೆರಿ ಸಿಂಪಲ್ಲು ಅಕ್ಕವ್ರೆ ಅಣ್ಣವ್ರೆ, ಏನಿಲ್ಲ. ಒಂದು ಪಾತ್ರೆಗೆ 1 ಕಪ್ ಹಾಲನ್ನು ಹಾಕ್ಕೊಂಡು ಅದಕ್ಕೆ ಕೇಸರಿಯನ್ನು ಹಾಕಿ ನೆನೆಸಿಡಿ. ಸ್ವಲ್ಪ ತಣ್ಣಗೆ ಹಾಲಿಗೆ ಕಾರ್ನ್ಫ್ಲೋರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ಪಾತ್ರೆಗೆ ಉಳಿದ ಹಾಲನ್ನು ಕುದಿಸಿ, ಹಾಲು ಕುದೀತಾ ಇರ್ಬೇಕಾದ್ರೆ ಕಾರ್ನ್ಫ್ಲವರ್ ಮಿಶ್ರಣವನ್ನು ಹಾಕಿ ಹಾಲನ್ನು ಚೆನ್ನಾಗಿ 10 ನಿಮಿಷ ಹಂಗೆ ಆಡಿಸ್ಕೊಂತೀರಿ. ಹಾಲು ಸ್ವಲ್ಪ ದಪ್ಪಾಗ್ತಾ ಬರುತ್ತೆ. ಆಮೇಲೆ ಅಷ್ಟೇ, ಏನು ಹಾಲು ದಪ್ಪಾಗಿ ಬರ್ತಾ ಇರುತ್ತಲ್ಲ, ಇದಕ್ಕೆ ಕೇಸರಿ ಹಾಲನ್ನು ಹಾಕಿ ನಂತರ ಒಂದು ಸ್ವಲ್ಪ ಪನ್ನೀರ್ ಇಟ್ಕೊಂಡಿರ್ತೀರಲ್ಲ, ಪನ್ನೀರನ್ನ ಹಾಕಿ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. 10 ನಿಮಿಷ ಹಂಗೆ ಕುದಿಸಿ, ಆಮೇಲೆ ಏಲಕ್ಕಿ ಪುಡಿ, ಪಿಸ್ತಾ ಪುಡಿ, ಬಾದಾಮ್ ಪುಡಿ ಹಾಕಿ ಕುದಿಸಿ. ಈಗ ನೋಡಿ, ಬಿಸಿ ಬಿಸಿ ಪನ್ನೀರ್ ಖೀರು ಸವಿಯಲು ಸಿದ್ಧ ಆಗ್ಬಿಡುತ್ತೆ. ಹಾಗಾದರೆ ಕೇಳ್ಕೊಂಡ್ರಲ್ಲ, ಕಲ್ತ್ಕೊಂಡ್ರಲ್ಲ ಅಕ್ಕವ್ರೆ ಅಣ್ಣವ್ರೆ, ಈ ಥರ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ. ತುಂಬ ಈಸಿ ಇರುತ್ತೆ. ಸುಮ್ಮನೆ ಯಾಕೆ ಹೋಗಿ ಹೊರ್ಗಡೆ ಎಲ್ಲ ದುಡ್ಡು ಕಟ್ಟು ತಿನ್ಕೊಂಡು ಆರೋಗ್ಯನೆಲ್ಲ ಹಾಳು ಮಾಡ್ಕೊಳ್ಳೋದು. ಮನೇಲಿ ಮಾಡ್ಕೊಳ್ಳೋದು ಇದೆ, ತಿನ್ನೋದಿದೆ ಅಷ್ಟೇ. ಎಲ್ಲ ಮಾಡ್ಕೊಂಡು ತಿನ್ನಿ, ಎಂಜಾಯ್ ಮಾಡಿ. ಮತ್ತು ಇದೇ ಥರ ವಿಶಿಷ್ಟವಾದ ಆಹಾರ ಪದಾರ್ಥಗಳು, ವೆಜ್ಜು ನಾನ್ ವೆಜ್ ಎಲ್ಲ ಹೆಂಗೆ ಮಾಡೋದು ಅಂತೇಳಿ ನನ್ನ ಚಾನಲ್ ಹೇಳ್ಕೊಡ್ತಾ ಇರ್ತೀನಿ ಕೇಳ್ಕೊಂಡಾಗೆ. ನಮಸ್ಕಾರ ಕಣಕ್ಕ, ನಮಸ್ಕಾರ ಕಣ.